ನೋಡು ಪಿಂಕಿ, ನಾವು ಮಾಡೋ ಪಾಪದ ಕೆಲಸ ಸಾಲ ಇದ್ದಂಗೆ. ಇವತ್ತಲ್ಲ ನಾಳೆ ಬಡ್ಡಿ ಬಡ್ಡಿ ಸಮೇತ ಆ ದೇವರು ವಸೂಲಿ ಮಾಡೇ ಮಾಡ್ತಾನೆ. ಆದರೆ ನಾವು ಮಾಡೋ ಒಳ್ಳೆ ಕೆಲಸ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಟ್ಟಂಗೆ. ಇವತ್ತಲ್ಲ ನಾಳೆ ನಮಗೆ ಯೂಸಿಗೆ ಬಂದೇ ಬರುತ್ತೆ. ಅದನ್ನ ತಿಳ್ಕೊ. ಅದಕ್ಕೆ ಓಕೆ ಅಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಕಂಟಿನ್ಯೂ. ಏಯ್, ಏನ್ ಮಾತಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಮನ್ನೆಲ್ಲ ಯಾರು ಇಲ್ಲಿ ಕರೆದಿದ್ದು? ಮುಚ್ಚೆ ಬಾಯಿ ಸಾಕು, ನಮ್ದಿನ್ನೂ ಮುಗ್ದಿಲ್ಲ. ಅಲ್ಲ, ತಂಗಿ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಗೊತ್ತಾ? ತಂದೆ ಪ್ರೀತಿ, ತಾಯಿ ರೀತಿ, ದೇವ್ರ ಜಾತಿ, ಮಾತಲ್ಲಿ ನೀತಿ, ಇದೆಲ್ಲ ಒಟ್ಟಿಗಿರುತ್ತಲ್ಲ, ಅವ್ರನ್ನೇ ಕಣೆ ತಂಗಿ ಅಂತ ಹೇಳೋದು. ತಾಯಿ ಥರ ಪ್ರೀತಿ ಕೊಡ್ತಾಳೆ, ತಂದೆ ಥರ ತಿದ್ದುತ್ತಾಳೆ. ಅಲ್ಲ, ನಮ್ಮ ಗುಂಡು ಪ್ರೀತಿ ಏನು ಅಂತ ನಿನಗೇನು ಅರ್ಥ ಆಗ್ಬೇಕು? ಅಕ್ಕ ಅಂದ್ರೆ ಯಾರು? ಅಕ್ಕ ಅಂದ್ರೆ ಸೀರೆ ಉಟ್ಟ ನವಿಲು, ಸ್ವಾತಿ ಮಳೆಯ ಮುಗಿಲು, ಪ್ರಕೃತಿಯ ಬೆರಗು, ಸೌಂದರ್ಯದ ಸೊಬಗು. ಏನೆಂದು ವರ್ಣಿಸಲಿ ನನ್ನ ಅಕ್ಕನನ್ನು? ಊರೇ ಕೊಂಡಾಡುವುದು ಅವಳನ್ನು. ಮಹೇಶ್ ರಾವ್ ಪ್ರಿಂಟರ್ಸು. ಅದು ಅದಕ್ಕೆ ಇಡೀ ಪೇಜ್ ಕಟ್ಟೊಡಿತಿದ್ನ, ಇದನ್ನು ಸೇರಿಸಿ ಕಟ್ಟೊಡ್ದ್ಬಿಡಿ. ಸಾರಿ ಅದಕ್ಕೆ. ಏಯ್, ನಿಮ್ಗೆಲ್ಲ ನಾಚಿಕೆ ಆಗ್ತಾ ಇಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ಇವರೆಲ್ಲ ಹೇಳಿದ್ದು ಯಾರ ಬಗ್ಗೆ ಅಂತ ನಿನಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಲ್ವಾ? ನೋಡು ಪಿಂಕಿ, ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ, ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿನಗೆ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಸೀನನ್ ತಂಟೆಗೆ ನೀನು ಹೋಗಬಾರ್ದು. ಇದರಿಂದ ಹಾಳಾಗೋದು ನನ್ನ ನಾದ್ನಿ ರಶ್ಮಿ ಜೀವನ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗಬೇಕು ಅಂತ ಬಯಸೋದು ಬರೀ ತಪ್ಪಲ್ಲ, ಮಹಾ ಅಪರಾಧ. ಮದುವೆಗೂ ಮುಂಚೆ ನಿನ್ನ ಸೀನನ್ ಮಧ್ಯೆ ಏನೇ ಇದ್ದಿರ್ಬೋದು. ನಮ್ಮ ಸೀನಾ ರಶ್ಮಿ ಕೈ ಹಿಡಿದ್ಮೇಲೆ ಅವನು ರಶ್ಮಿ ಸ್ವತ್ತು. ಆ ಸ್ವತ್ತಿಗೆ ಏನೇ ಆದರೂ ನಾನು ನನ್ನ ವಿದ್ಯೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ನನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಏಯ್, ಏನ್ ಹೆದರ್ಸ್ತಿದ್ದೀರಾ? ಇಷ್ಟೆಲ್ಲ ಡೈಲಾಗ್ ಹೊಡಿತಿದ್ದೀರಾ ಅಲ್ವಾ? ನಿಮ್ಗೊಂದು ವಿಷಯ ಗೊತ್ತಾ? ಆ ಸೀನಾನೇ ನನ್ನ ಹಿಂದೆ ನಾಯಿ ತರ ಅಲ್ಕೊಂಡ್ ಬರ್ತಿದ್ದಾನೆ. ಅಷ್ಟಿದ್ಮೇಲೆ ನೀವ್ಯಾರನ್ನ ಕೇಳೋದಿಕ್ಕೆ? ಅಣ್ಣ, ಈ ನನ್ನ ಮಗನಿಗೆ ಎಷ್ಟು ಕೊಬ್ಬಿದ್ರೆ ನಿಮ್ಮ ಮುಂದೆನೇ ಬಂದು ಸಿಗರೇಟ್ ಪಟ್ನೆ ಕೇಳ್ತಾನೆ. ಗೋಣಬಿ, ನಮ್ಮ ಅಂಗಡಿಗೆ ಬರೋ ಗಿರಾಕಿಗಳು ನಮಗೆ ದೇವ್ರಿದ್ದಂಗೆ. ಏನು ಕೆಲಸ ನೀನು ಮಾಡಲ? ಸರಿ ಅಣ್ಣ. ಹಲೋ, ನಿಮ್ಮ ಪಂಚಾಯತ್ ಎಲ್ಲ ಮುಗಿತಾ? ಗಿರಾಕಿನ ಕಾಯಿಸ್ತಿದ್ದೀರಲ್ಲ? ಪರವಾಗಿಲ್ಲ ಕಣ್ಲ, ಪಟ್ನ ಎಲ್ಲ ಇಟ್ಟವ್ರೆ. ಚಿಲ್ಲರೆ ಇಲ್ಲ. ಏನು ಚಿಲ್ರೆ ಇಲ್ವಾ? ಅದು ಸರಿನೇ. ಬಂದ್ ಗಿರಾಕಿಗೆಲ್ಲ ಅದಿಲ್ಲ ಇದಿಲ್ಲ ಅಂತ ಕತೆ ಹೊಡಿತಿದ್ರೆ ವ್ಯಾಪಾರ ಎಲ್ಲಿಂದ ಆಗ್ಬೇಕು, ಚಿಲ್ರೆ ಎಲ್ಲಿಂದ ಸಿಗ್ಬೇಕು? ಅಯ್ಯೋ, ಪರವಾಗಿಲ್ಲ, ನೀನೇ ಮಾಡಿಕೋ ಟಿಪ್ಸು. ಇರ್ಲಾ, ಇದೇನ್ಲ ಇವರು ದುಡ್ಡು ಕೊಡ್ತಾರೆ, ಮಕ್ಕ ನೋಡ್ಕತ್ತವ್ರೆ. ದುಡ್ಡು ಬೇಡವಾ? ಅಯ್ಯ, ಸುಮ್ಕಿರ್ಲ ನೀನು. ಎಲ್ಲ ಮಾಡ್ಬಿಡ್ತಾನ ಅವನು. ಉಡ್ಸಿದ ಅಪ್ಪ ಅಮ್ಮಗೆ ಎದ್ರಲ್ಲ, ಇವ್ರಿಗೆಲ್ಲ ಎದ್ರಕೋಬೇಕಾ? ಅಣ್ಣ, ಅವತ್ತು ನೀನು ಕೊಟ್ಟಿದ್ದವನ್ಗೆ ಯಾಕೋ ಹೊಸಿ ಕಮ್ಮಿ ಆಗೈತೆ ಅನಿಸ್ತೈತೆ, ಅದಕ್ಕೆ ಎಷ್ಟೊಂದು ಎಗರಾಡ್ತವನೆ. ಕೊಡ್ಲಾ ಇಲ್ಲಿ ಸಿಗರೇಟ್ನ? ಬೇಡ ಕಣ್ಲಾ. ಬಾಮಿಕಂಗ್ ಕೊಡಲಿ. ಅಣ್ಣ,
ಕಣೋ, ನಮ್ಮ ಅಂಗಡಿ ಮುಂದೆನೇ ನಿಂತು ಸಿಗರೇಟ್ ಹೊತ್ಕೊಂಡು ಸೇತವನೆ. ಬಾರ್ಲ ಓಮ. ಇದು ಫ್ಲವರ್. FLOWER. ಅಳಿ ಅಂದ್ರೆ ಯಾವಾಗ ಬಂದ್ರಿ? ಮಾವ, ನಾನು ಬೆಳಗ್ಗೆನೆ ಬಂದೆ. ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ. ಮನೆಯಲ್ಲಿ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲ ಎಲ್ಲೋಗವ್ರೆ? ಆಲ್ ಲೇಡೀಸ್ ವೆಂಟ್ ಔಟ್ಸೈಡ್. ಅಲ್ಲೆಲ್ಲ ಅಳಿ ಅಂದ್ರೆ ಇಂಗ್ಲೀಷು ಸಂದಾಗಿ ಮಾತಾಡ್ತೀರಿ. ಅಳಿ ಅಂದ್ರೆ ಆದ್ರೆ ನೀವು ಮಾತಾಡಿದ್ದು ನನ್ನ ತಾಯಿನ ಏನೂ ಅರ್ಥ ಆಗಲಿಲ್ಲ. ಮನೆಯಲ್ಲಿರೋ ಲೇಡೀಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಮಾವ, ನಾನೊಬ್ಬನೇ ಇರೋದು ಮನೆಯಲ್ಲಿ. ನಿಮಗೆ ಇಂಗ್ಲೀಷು ಸಂದಾಗಿ ಬರ್ತದಾ? ಓ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹೆಸರು ಶಂಕರ್. SHANKR. ಇದು ಶಂಕರ್ ಸ್ಪೆಲ್ಲಿಂಗು. ಅಯ್ಯೋ ಅಯ್ಯೋ, ನನಗೆ ಇಂಗ್ಲೀಷಲ್ಲಿ ನನ್ನ ಹೆಸರು ಗೊತ್ತೇ ಇರಲಿಲ್ಲ. ಓ, ಖುಷಿ ಆಗೋಯ್ತು. ಅಂದಂಗೆ ಪಾರು ಹೋಗವಳ? ಆಲ್ ಲೇಡೀಸ್ ಅಂದರೆ ಎಲ್ಲ ಹೆಂಗಸರು ಅಂತ ಅರ್ಥ. ಸರಿ ಸರಿ ಸರಿ. ಪಾರವ ಕ್ಲಿನಿಕ್ ಬಂದ್ ಮಾಡಿ ಹೋಗವಳ ಅಂದರೆ ಏನೋ ಕಾರಣ ಇರಬಾಯ್ತು. ನಾನೊಂದು ಫೋನ್ ಮಾಡ್ತೀನಿ. ಇಲ್ಲ, ಪಾರವ ಮನೆ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಏನೋ ಮಾಡೋಕ್ಕೆ ಹೊಂಟವಳೆ. ನಡುವೆ ಮಧ್ಯದಲ್ಲಿ ನಾನು ಫೋನ್ ಮಾಡಿ ಕೆಡಿಸೋದು ಬೇಡ ಬೇಡ. ಮಾತಾಡವ. ಅವ್ವ, ತಾಯಿ ಮಾತಾಡವ. ಕಷ್ಟ ಅನ್ನೋದನ್ನ ಎದೆ ಮೇಲೆ ಕುಂಡ್ರಿಸ್ಬಿಡ್ತೀಯ, ಹಂಗೆ ಕರಗಿಸ್ಬಿಡ್ತೀಯ. ಆದರೆ ನಮ್ಮನೆಯಲ್ಲಿ ಇನ್ನೂ ಕರಗದೆ ಇರೋ ಕಷ್ಟ ಒಂದೈತೆ ಕಣವೋ. ನನ್ನ ಹೆಂಡ್ರು ಬಂದು ಸಾನೇ ದಿನ ಆಗೈತೆ, ಆದರೆ ನನ್ನ ಮಕ್ಕಳು ಅವಳನ್ನ ಅವ್ವ ಅಂತ ಒಪ್ಕೊಟ್ಟಿಲ್ಲ. ಶಿವನ ಒಪ್ಸೋದು ಸಾನೇ ಕಷ್ಟ, ಆದರೆ ಹೆಣ್ಮಕ್ಳು ಒಪ್ಪೋದು ಬೇಡವೆ?